ಹಲೋ ಹಾಯ್ ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 2027 ಮಾಡೆಲ್ ಕ್ವಶನ್ಸ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ಸ್ ರಿಲೀಸ್ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕಾಯ್ತಾ ಇದ್ದರು ಯಾವಾಗ ಮಾಡೆಲ್ ಕ್ವಶನ್ಸ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ಸ್ ಬರುತ್ತೆ. 2027 ವಾರ್ಷಿಕ ಪರೀಕ್ಷೆಗೆ ನಮಗೆ ಓದಲು ಬಹಳ ಸಹಾಯ ಆಗುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದರು. ಇವಾಗ ಡಿಪಾರ್ಟ್ಮೆಂಟ್ನವರು ನಿಮಗೆ ರಿಲೀಸ್ ಮಾಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ KSAB.karnataka.gov.in ಈ ಒಂದು ವೆಬ್ಸೈಟ್ನಲ್ಲಿ ಬರಬೇಕಾಗುತ್ತೆ. ಬಂದ ತಕ್ಷಣ ಇಲ್ಲಾಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಒಂದು ಅಫಿಷಿಯಲ್ ಪೇಜ್ನಲ್ಲಿ ಬರ್ತೀರಾ. ಬಂದ ತಕ್ಷಣ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆಯ್ತಾ, ಅಲ್ಲಿ ನಿಮಗೆ 26, 27 ನಿಮಗೆ ಬ್ಲೂ ಪ್ರಿಂಟ್ಸ್ ಸಪ್ರೇಟ್ ವೈಸ್ ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ವೈಸ್, ಮತ್ತು ಅದೇ ರೀತಿ ಮಾಡಲ್ ಕ್ವಶನ್ಸ್ ಪೇಪರ್ ನಿಮಗೆ ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದಾರೆ. ಆಯ್ತಾ, ಎಲ್ಲ ವಿದ್ಯಾರ್ಥಿಗಳು ಸಿಂಪಲ್ ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳು ಸ್ಟ್ರೀಮ್ ವೈಸ್ ಡೌನ್ಲೋಡ್ ಮಾಡ್ಕೋಬಹುದು. ಆಯ್ತಾ, ಸಿಂಪಲ್ ಅದರ ಮೇಲೆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ತಾನಾಗೆ ಡೌನ್ಲೋಡ್ ಆಗಿಬಿಡುತ್ತೆ. ಆಯ್ತಾ, ಮತ್ತು ಅದೇ ರೀತಿ ನಿಮಗೆ ಕ್ವಶನ್ ಬ್ಯಾಂಕ್ ಕೂಡ ಇದೆ ಅಲ್ಲಿ ಕೆಳಗಡೆ 26, 27 ಸಬ್ಜೆಕ್ಟ್ ವೈಸ್ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ. ಆ ಒಂದು ಕ್ವಶನ್ ಬ್ಯಾಂಕ್ ಆಧಾರಿತ ನಿಮಗೆ 2027 ಮಾರ್ಚ್ನಲ್ಲಿ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಆ ಒಂದು ಫೈನಲ್ ಎಕ್ಸಾಮ್ನಲ್ಲಿ ಈ ಒಂದು ಕ್ವಶನ್ ಬ್ಯಾಂಕ್ ಥ್ರೂನೇ ನಿಮಗೆ ಕ್ವಶನ್ಸ್ಗಳು ಕೇಳಲಾಗುವುದು. ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಯಾವ ರೀತಿಯಲ್ಲಿ ನಾನು ಓದಬೇಕು. ಸಿಲೆಬಸ್ ಕೂಡ ಡಿಲೀಟ್ ಮಾಡಲಾಗಿದೆ, ಕೆಲವೊಂದು ಟಾಪಿಕ್ಸ್ಗಳು ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ ಪ್ರೀವಿಯಸ್ ವಿಡಿಯೋನಲ್ಲಿ. ಸೊ ಇವಾಗ ಡೋಂಟ್ ವರಿ, ನಿಮಗೆ ಆ ಒಂದು 26, 27 ಕ್ವಶನ್ ಬ್ಯಾಂಕ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಪ್ರಕಾರ ನಿಮಗೆ ಪ್ರಶ್ನೆ ಕೇಳಲಾಗುವುದು. ಬಟ್ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ನಿಮಗೆ ಏನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ರಿಲೀಸ್ ಮಾಡಿದಾರಲ್ಲ, ಈ ಒಂದು ಮಾಡಲ್ ಕ್ವಶನ್ ಪೇಪರ್ 3 ಮಾಡಲ್ ಕ್ವಶನ್ ಪೇಪರ್ ಸಬ್ಜೆಕ್ಟ್ ವೈಸ್ ಎಲ್ಲ ಕೊಟ್ಟಿದ್ದಾರೆ. ಆ 3 ಮಾಡಲ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ಸಾಕು. ಆಯ್ತಾ, ಮತ್ತು ಬ್ಲೂ ಪ್ರಿಂಟ್ ವೈಸ್ ಓದ್ಕೊಳ್ಳಿ ಸಾಕು. ಡೆಫಿನೆಟ್ಲಿ 100ಕ್ಕೆ 100 ಅಂಕ ನೀವು ಮಾಡ್ಕೋತೀರ. ನಾನು ಈ ಎಲ್ಲ ಮಾಡಲ್ ಕ್ವಶನ್ ಪೇಪರ್ದು ಕೀ ಆನ್ಸರ್ ಆದಷ್ಟು ಬೇಗ ನಾನು ಕೀ ಆನ್ಸರ್ ಮಾಡ್ತೀನಿ ಮತ್ತು ಬ್ಲೂ ಪ್ರಿಂಟ್ ಕೂಡ ಎಕ್ಸ್ಪ್ಲೇಷನ್ ಮಾಡಿ ಈ ನನ್ನ ಚಾನಲ್ನಲ್ಲಿ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲ ಸಬ್ಜೆಕ್ಟ್ ಬಗ್ಗೆ ಕೀ ಆನ್ಸರ್ ಮಾಡ್ತೀನಿ ಮತ್ತು ಬ್ಲೂ ಪ್ರಿಂಟ್ಸ್ ಎಕ್ಸ್ಪ್ಲೇಷನ್ ಮಾಡ್ತೀನಿ. 2027 ಒಳ್ಳೆಯ ಫಲಿತಾಂಶ ಮಾಡ್ಕೋತೀರಾ. ಡೋಂಟ್ ವರಿ, ನನ್ನ ಜೊತೆ ಇರಿ. ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾಸ್ಗಳು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶ ಕೂಡ ಮಾಡ್ಕೋತೀರಾ. ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಈ ಒಂದು ಅಪ್ಡೇಟ್ ಗೊತ್ತಿಲ್ಲ ಅವರು ಕೂಡ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ಕೊಳ್ಳಿ. ಫೈನಲಿ ರಿಲೀಸ್ ಮಾಡಿದ್ದಾರೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಓದ್ಕೊಳ್ಳಿ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 3 ಮಾದರಿ ಪ್ರಶ್ನೆ ಪತ್ರಿಕೆ ಅವರು ರಿಲೀಸ್ ಮಾಡಿದ್ದಾರೆ. ಆಯ್ತಾ, ಇವಾಗ ಕನ್ನಡ ಮತ್ತು ಇಂಗ್ಲಿಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 3 ಮಾದರಿ ಪ್ರಶ್ನೆ ಪತ್ರಿಕೆ ಅಂದ್ರೆ ಎಲ್ಲ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ನಿಮ್ದು ಎಷ್ಟು ಸಬ್ಜೆಕ್ಟ್ ಇದೆಯಲ್ಲ 6 ಸಬ್ಜೆಕ್ಟ್ಗೆ 3 ಮಾದರಿ ಪ್ರಶ್ನೆ ಪತ್ರಿಕೆ ರಿಲೀಸ್ ಮಾಡಿದಾರಲ್ಲ, ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ 1 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು 2ನೇ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳೇ ಮತ್ತೆ ನೇರವಾಗಿ ಕೆಲವೊಂದು ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ. ಬ್ಲೂ ಪ್ರಿಂಟ್ ವೈಸ್ ಓದ್ಕೊಂಡು ಬಿಡ್ರಿ ಸಾಕು. ಅನಲೈಸ್ ಮಾಡಿ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಕೊಡ್ತೇನೆ. ಡೋಂಟ್ ವರಿ. ಬಟ್ ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕು, ರಿಸಲ್ಟ್ ಯಾರೆಲ್ಲ ಮಾಡ್ಕೋಬೇಕಂತ ಅನ್ಕೋದಿರಲ್ಲ, ಜಸ್ಟ್ ಈ 3 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಬ್ಲೂ ಪ್ರಿಂಟ್ಸ್ ಓದ್ರಿ ಸಾಕು. ಆಯ್ತಾ, ಮತ್ತು ನಿಮಗೆ ಕ್ವಶನ್ ಬ್ಯಾಂಕ್ ಬೇಕಂದ್ರೆ ಅಲ್ಲಿ ನಿಮಗೆ 26, 27 ಅಲ್ಲಿ ಕೆಳಗಡೆ ಇದೆ. ಆಯ್ತಾ, 3 ಕೂಡ ಸೀರೀಸ್ ವೈಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಯಾರೆಲ್ಲ ಕ್ವಶನ್ ಬ್ಯಾಂಕ್ ಎಲ್ಲ ಪ್ರಿಂಟ್ ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಪೇಜಸ್ಗಳು ಬಹಳ ಇರುತ್ತೆ. ನಾನು ನಿಮಗೆ ಇಂಪಾರ್ಟೆಂಟ್ ಕ್ಲಾಸಸ್ಗಳು ಮಾಡ್ತೀನಿ. ಡೋಂಟ್ ವರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಶಿವನ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.